ನಮಸ್ಕಾರ ಪ್ರೇಕ್ಷಕರೇ, ನೀವು ನೋಡುತ್ತಿರುವುದು ಜಾಗತಿಕ ನ್ಯೂಸ್. ಚಡಚಣ ಪೊಲೀಸ್ ಠಾಣೆ ವ್ಯಾಪ್ತಿಯ ಗೋವಿಂದಪುರ ಗ್ರಾಮದಲ್ಲಿ ನಡೆದ 6 ಜನರ ಭೀಕರ ಹತ್ಯೆ ಪ್ರಕರಣವು ಈಗ ಹೊಸ ತಿರುವುಗಳನ್ನು ಪಡೆದುಕೊಳ್ಳುತ್ತಿದೆ. ಕಳೆದ ಕೆಲವು ದಿನಗಳಿಂದ ರಾಜ್ಯದಾದ್ಯಂತ ಚರ್ಚೆಗೆ ಗ್ರಾಸವಾಗಿರುವ ಈ ಪ್ರಕರಣದಲ್ಲಿ ಬಂಧಿತರಾದ ಆರೋಪಿಗಳನ್ನು ಇಂದು ಇಂಡಿ ತಾಲೂಕು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಯಿತು. ನಮಸ್ಕಾರ, ನೀವು ನೋಡುತ್ತಿರುವುದು ಜಾಗತಿಕ್ ನ್ಯೂಸ್. ಭೀಮಾ ನದಿಯ ತಟದಲ್ಲಿ ನೆಲೆಸಿರುವ ಈ ಪ್ರದೇಶವು ಕೃಷಿ, ವ್ಯಾಪಾರ ಮತ್ತು ಸಾಮಾಜಿಕ ಸಾಮರಸ್ಯಕ್ಕೆ ಹೆಸರುವಾಸಿಯಾಗಿದ್ದರೂ ಕೆಲವೊಮ್ಮೆ ರಕ್ತಸಿಕ್ತ ಘಟನೆಗಳಿಂದ ಸುದ್ದಿಯಾಗಿರುವುದು ದುಃಖದ ಸಂಗತಿ. ಇದೀಗ ಗೋವಿಂದಪುರ ಗ್ರಾಮದಲ್ಲಿ ನಡೆದಿರುವ 6 ಜನರ ಸಾಮೂಹಿಕ ಹತ್ಯೆ ಪ್ರಕರಣವು ಇಡೀ ವಿಜಯಪುರ ಜಿಲ್ಲೆಯನ್ನು ಬೆಚ್ಚಿಬೀಳಿಸಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪೊಲೀಸರು ಈಗಾಗಲೇ ವಿಶೇಷ ತನಿಖಾ ತಂಡವನ್ನು ರಚಿಸಿದ್ದು ಇದುವರೆಗೆ 12 ಮಂದಿಯನ್ನು ಬಂಧಿಸಿದ್ದಾರೆ. ಬಂಧಿತ ಆರೋಪಿಗಳನ್ನು ಇಂದು ಇಂಡಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸ್ ಕಸ್ಟಡಿಗೆ ಪಡೆಯುವ ಪ್ರಕ್ರಿಯೆ ನಡೆಸಲಾಗಿದೆ. ಪೊಲೀಸ್ ಮೂಲಗಳ ಪ್ರಕಾರ ಪ್ರಕರಣದ ತನಿಖೆ ಇನ್ನೂ ಆರಂಭಿಕ ಹಂತದಲ್ಲಿದ್ದು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಮಹತ್ವದ ಮಾಹಿತಿ ಹೊರಬೀಳುವ ಸಾಧ್ಯತೆಯಿದೆ. ಈಗಾಗಲೇ ತನಿಖೆ ವೇಳೆ ಹೊಸ ಹೆಸರುಗಳು ಬೆಳಕಿಗೆ ಬಂದಿದ್ದು ಪ್ರಕರಣದಲ್ಲಿ ಭಾಗಿಯಾಗಿರುವವರ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆಯನ್ನು ಅಧಿಕಾರಿಗಳು ತಳ್ಳಿಹಾಕಿಲ್ಲ. ಮತ್ತೊಂದು ಮಹತ್ವದ ಬೆಳವಣಿಗೆ ಎಂದರೆ ಮೃತರಲ್ಲಿ ಒಬ್ಬರ ದೇಹದಲ್ಲಿ ಡಬಲ್ ಬ್ಯಾರಲ್ ಬಂದೂಕಿನಿಂದ ಹಾರಿಸಲಾದ ಗುಂಡಿನ ಗುರುತು ಪತ್ತೆಯಾಗಿರುವುದು. ಪ್ರಾಥಮಿಕ ಮರಣೋತ್ತರ ಪರೀಕ್ಷಾ ವರದಿಯಲ್ಲಿ ಈ ಅಂಶ ಉಲ್ಲೇಖವಾಗಿದ್ದು ಆ ಶಸ್ತ್ರಾಸ್ತ್ರದ ಮೂಲ ಹಾಗೂ ಅದರ ಬಳಕೆಯ ಕುರಿತು ಪೊಲೀಸರು ಪ್ರತ್ಯೇಕ ತನಿಖೆ ನಡೆಸುತ್ತಿದ್ದಾರೆ. ಗೋವಿಂದಪುರದ ಈ ಪ್ರಕರಣ ಕೇವಲ ಒಂದು ಅಪರಾಧ ಪ್ರಕರಣವಲ್ಲ. ಇದು ಭೀಮಾ ತೀರದ ಸಾಮಾಜಿಕ ಸಂಬಂಧಗಳು, ಕುಟುಂಬಗಳ ನಡುವಿನ ವೈಮನಸ್ಸು, ಹಳೆಯ ದ್ವೇಷಗಳು ಮತ್ತು ಗ್ರಾಮೀಣ ಬದುಕಿನ ಅಂತರಂಗದಲ್ಲಿರುವ ಉದ್ವಿಗ್ನತೆಗಳತ್ತ ಗಮನ ಸೆಳೆಯುತ್ತಿದೆ ಎಂಬ ಚರ್ಚೆಗಳು ಸ್ಥಳೀಯ ಮಟ್ಟದಲ್ಲಿ ಕೇಳಿಬರುತ್ತಿವೆ. ಆದರೆ ಈ ಎಲ್ಲ ವಿಚಾರಗಳ ಸತ್ಯಾಸತ್ಯತೆ ತನಿಖೆ ಪೂರ್ಣಗೊಂಡ ಬಳಿಕವೇ ಸ್ಪಷ್ಟವಾಗಲಿದೆ. ಆದ್ದರಿಂದ ಯಾವುದೇ ವದಂತಿಗಳಿಗೆ ಕಿವಿಗೊಡದೆ ಅಧಿಕೃತ ಮಾಹಿತಿಯನ್ನಷ್ಟೇ ನಂಬುವಂತೆ ಪೊಲೀಸರು ಸಾರ್ವಜನಿಕರಿಗೆ ಮನವಿ ಮಾಡಿದ್ದಾರೆ. ಇಂಡಿ ನ್ಯಾಯಾಲಯದ ಆವರಣದಲ್ಲಿ ಇಂದು ಭದ್ರತೆಯನ್ನು ಹೆಚ್ಚಿಸಲಾಗಿತ್ತು. ಆರೋಪಿಗಳನ್ನು ಬಿಗಿ ಪೊಲೀಸ್ ಬಂದೋಬಸ್ತಿನಲ್ಲಿ ನ್ಯಾಯಾಲಯಕ್ಕೆ ಕರೆತರಲಾಗಿದ್ದು ಪ್ರಕರಣದ ಗಂಭೀರತೆಯನ್ನು ಗಮನಿಸಿ ಪೊಲೀಸರು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡಿದ್ದರು. 6 ಅಮಾಯಕ ಜೀವಗಳನ್ನು ಬಲಿಪಡೆದ ಈ ಭೀಕರ ಘಟನೆ ಭೀಮಾ ತೀರದ ಜನರ ಮನಸ್ಸಿನಲ್ಲಿ ಇನ್ನೂ ಭಯ ಮತ್ತು ಆತಂಕವನ್ನು ಮೂಡಿಸಿದೆ. ಈ ಪ್ರಕರಣದ ಸಂಪೂರ್ಣ ಸತ್ಯ ಹೊರಬರಬೇಕು, ತಪ್ಪಿಷ್ಟರಿಗೆ ಕಠಿಣ ಶಿಕ್ಷೆಯಾಗಬೇಕು ಎಂಬುದು ಸಾರ್ವಜನಿಕರ ಒತ್ತಾಯವಾಗಿದೆ. ಈ ಪ್ರಕರಣದ ತನಿಖೆಯಲ್ಲಿ ಇನ್ನೇನು ಬೆಳವಣಿಗೆಗಳು ಆಗಲಿವೆ? ಇನ್ನಷ್ಟು ಆರೋಪಿಗಳು ಬಂಧನಕ್ಕೊಳಗಾಗಲಿದ್ದಾರೆಯೇ? ಹತ್ಯೆಯ ಹಿಂದಿನ ನಿಜವಾದ ಕಾರಣವೇನು? ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕಾದರೆ ಮುಂದಿನ ದಿನಗಳ ತನಿಖೆಯತ್ತ ಎಲ್ಲರ ಕಣ್ಣು ನೆಟ್ಟಿದೆ. ಇಂತಹ ಮಹತ್ವದ ಸುದ್ದಿಗಳು ಮತ್ತು ಭೀಮಾ ತೀರದ ಒಳಹೊಕ್ಕ ವಿಶ್ಲೇಷಣೆಗಳಿಗಾಗಿ ಜಾಗತಿಕ್ ನ್ಯೂಸ್ ಅನ್ನು ನಿರಂತರವಾಗಿ ವೀಕ್ಷಿಸಿ. ಒಂದು ಚಡಚಣ ಪೊಲೀಸ್ ಠಾಣಾ ವ್ಯಾಪ್ತಿಯ ಗೋವಿಂದಪುರ ಊರದಲ್ಲಿ ಏನು ಒಟ್ಟು 6 ಜನರದ್ದು ಮರ್ಡರ್ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರಕರಣ ದಾಖಲಾಗಿ ತನಿಖಾ ತಂಡವನ್ನು ರಚನೆ ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಈಗಾಗಲೇ 12 ಜನ ಆರೋಪಿತರನ್ನು ಅರೆಸ್ಟ್ ಮಾಡಲಾಗಿದೆ. ಅವರನ್ನು ಇವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿಬಿಟ್ಟು ಪೊಲೀಸ್ ಕಸ್ಟಡಿಗೆ ತೊಗೊಂಡು ಫರ್ದರ್ ಇಂಟ್ರಾಗೇಷನನ್ನು ಮಾಡ್ತಾ ಇದ್ದೀವಿ. ಅದರಲ್ಲಿ ಕಲ್ಲನಗೌಡ ಪಾಟೀಲ್ ಅನ್ನೋರದ್ದು DBBL ಲೈಸೆನ್ಸ್ಡ್ ವೆಪನ್ ಏನಿತ್ತು, ಆ ಲೈಸೆನ್ಸ್ಡ್ ವೆಪನ್ ಯೂಸ್ ಆಗಿದೆ ಅನ್ನುವಂಥ ಮಾಹಿತಿನೂ ಕೂಡ ಇದೆ. ಮತ್ತು ಒಟ್ಟು 6 ಜನರ ಮೃತರಲ್ಲಿ ಈಗ ಪ್ರಿಲಿಮಿನರಿ ಪೋಸ್ಟ್ ಮಾರ್ಟಮ್ ರಿಪೋರ್ಟದಲ್ಲಿ ಇಬ್ಬರ ದೇಹದಲ್ಲಿ ಅದೊಂದು DBBL ಬಂದೂಕಿನಿಂದ ಸಿಡಿದಂಥ ಗುಂಡು ಕೂಡ ಕಂಡು ಬಂದಿದೆ. ಅದನ್ನು ಕೂಡ ತನಿಖೆಯನ್ನು ನಾವು ಮಾಡ್ತಾ ಇದ್ದೀವಿ. ಜಮೀನು ವೈಜ್ಞಾನಿಕ ಕಾರಣ ಸರ್. ಥ್ಯಾಂಕ್ ಯು. ಇಟ್ ಇಸ್ ಜಸ್ಟ್ ಬಿಗಿನಿಂಗ್ ಆಫ್ ದ ಇನ್ವೆಸ್ಟಿಗೇಷನ್ನು. ಈ ಇನ್ವೆಸ್ಟಿಗೇಷನ್ದಲ್ಲಿ ಇನ್ನೂ ಕೆಲವೊಂದಿಷ್ಟು ಹೆಸರುಗಳು ನಮ್ಮ ಹತ್ರ ಕಂಡು ಬಂದಿದ್ದಾವೆ. ಈಗೇನು 12 ಜನ ಸಿಕ್ಕಿದ್ದಾರೆ, ಅದರಲ್ಲಿ FIRದಲ್ಲಿರೋರು 3 ಜನ ಇದ್ದಾರೆ. ಹಾಗಾಗಿ 12 ಬಿಟ್ಟು 9 ಜನ ಬಿಟ್ಟು ಈಗ 9 ಜನ ಎಕ್ಸ್ಟ್ರಾನೂ ಇದ್ದಾರೆ. ಅಂದರೆ ಈಗ ಆ್ಯಸ್ ಆಫ್ ನೋ ಲಿಸ್ಟ್ ಇಸ್ 21. ಸೊ ಇನ್ನೂ ಕೂಡ ನಮಗೆ ಹೆಚ್ಚಿನ ಜನ ಇದ್ದಾರೆ ಅನ್ನುವಂಥದ್ದು ಪ್ರಕರಣದಲ್ಲಿ ಕಂಡು ಬರ್ತಾ ಇದೆ. ಸೊ ಪ್ರೋಗ್ರೆಸ್ ಆಗುವಂಥ ತನಿಖೆ ವಿವರವನ್ನು ನಿಮಗೆ ಮತ್ತೆ ಬರುವಂಥ ದಿನಗಳಲ್ಲಿ ಕೊಡಲಾಗುತ್ತೆ. ಅಂದರೆ ಸರ್ FIRನ ಇಲ್ಲಾರ್ದವ್ರು ಅಂತಂದರೆ ತನಿಖೆ ವೇಳೆ ಈಗ ಅಲ್ಲಿದ್ದವ್ರಿಗೆ ಅವ್ರಿಗೆ ಎಲ್ಲರದ್ದು ಹೆಸರು ಗೊತ್ತಿರಲ್ಲ. ಸೊ ಈಗ ಗೊತ್ತಿದ್ದ ಹೆಸರುಗಳನ್ನ ಕೊಟ್ಟಿರ್ತಾರೆ. ಮತ್ತು 12 ಜನ ಮತ್ತು ಇತರರು ಅಂತಂತೇಳಿ ಕೊಟ್ಟಿದ್ದರು ಅವರು. ಸೊ ಅವ್ರಿಗೆ ಎಷ್ಟು ಜನದ ಹೆಸರು ಗೊತ್ತಿದೆ ಅದು ಕೊಟ್ಟಿದ್ದಾರೆ. ಬಟ್ ನಾವು ತನಿಖೆಯನ್ನು ಮಾಡಿದಾಗ ಅದರಲ್ಲಿ ಇನ್ನೂ ಬೇರೆ ಜನರು ಕೂಡ ಇದ್ದಾರೆ ಅನ್ನೋದು ಮಾಹಿತಿ ಬಂದಿದೆ. ಎಲ್ಲರೂ ಕೂಡ ಈಗ ಅರೆಸ್ಟ್ ಆದವರು ಎಲ್ಲರೂ ಕೂಡ ಗೋವಿಂದಪುರದವರೇ ಇದ್ದಾರೆ.
ಸೊ ಹಾಗಾಗಿ ಒಂದೇ ಕುಟುಂಬಕ್ಕೆ ಸಂಬಂಧಪಟ್ಟವರೇ ಇದ್ದಾರೆ. ಇನ್ನೂ ಕೂಡ ಪ್ರಕರಣ ತನಿಖೆಯಲ್ಲಿದೆ. ಮುಂಬರುವಂಥ ದಿನಗಳಲ್ಲಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡಲಾಗುತ್ತೆ. ಥ್ಯಾಂಕ್ ಯು.